ಧರ್ಮ ಅಂತಂದ್ರೆ ಏನು ಸುಮ್ಮನೆ ದೊಡ್ಡ ದೊಡ್ಡ ವ್ಯಾಖ್ಯಾನ ಮಾಡಿಬಿಡೋದು ಧರ್ಮದ ಬಗ್ಗೆ. ನಿಮ್ಗೇನು ಅರ್ಥ ಆಗಬಾರ್ದು, ನಿಮ್ಗೆ ಪಾಲನೆನೂ ಮಾಡಬಾರ್ದು, ಹಂಗ ಅರ್ಥ ಧರ್ಮ ಬೋಧನೆ ಮಾಡಿಬಿಡೋದು. ಸಂಸ್ಕೃತ ಕಲ್ತ್ರೆ ಅವರ ಕಿವಿಗೆ ಕಾದ್ ಸೀಸ ಉಯಿರಿ ಅಂತ ಹೇಳ್ತಾ ಇದ್ರು. ಸಂಸ್ಕೃತನೇ ನಮ್ಮ ಆಡ ಭಾಷೆ ಏನಲ್ಲ, ಜನರ ಭಾಷೆ ಅಲ್ಲ. ಯಾವ ಭಾಷೆನೂ ಕಲಿಬೇಡಿ ಅಂತ ನಾನು ಹೇಳಲ್ಲ, ಎಲ್ಲ ಭಾಷೆಗಳನ್ನು ಕಲ್ತ್ಕೊಳ್ಳಿ. ಆದರೆ ನಮ್ಮ ಭಾಷೆಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ನಾವು ವಚನಗಳು ಹೇಳ್ತಲೇ ಇದ್ದೀವಿ, ಇವನಾರವ 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 ಅಂತ ಹೇಳೋದು. ಆಮೇಲೆ ನೀ ಯಾವ ಜಾತಿಯವನು ಯಾವ ಜಾತಿಯವನು ಅಂತ ಕೇಳೋದು. ಈ ಮನುವಾದಿಗಳಿದಾರಲ್ಲ, ನಾವೆಲ್ಲ ಬಸವಣ್ಣವರು ಬಸವಾದಿ ಶರಣರು ಮನುಷ್ಯತ್ವವಾದಿಗಳು, ಅದಕ್ಕೆ ವಿರುದ್ಧವಾಗಿರೋರು ಮನುವಾದಿಗಳು. ಈ ದೇವ್ರಿಗೂ ನಿಮಗೂ ಮಧ್ಯವರ್ತಿಗಳು ಯಾರು ಇರಬಾರದು. ಹಿಂದೆ ನಾವೆಲ್ಲ ಕೇಳ್ತಾ ಇದ್ದೀವಿ, ನಾವೆಲ್ಲ ಓದ್ಕೊಂಡಿದ್ದೀವಿ, ಕೇಳಿದ್ದೀವಿ. ಸಂಸ್ಕೃತ ಕಲ್ತ್ರೆ ಅವರ ಕಿವಿಗೆ ಕಾದ್ ಸೀಸ ಉಯಿರಿ ಅಂತ ಹೇಳ್ತಾ ಇದ್ವಿ. ನಾವು ವಚನಗಳು ಹೇಳ್ತಲೇ ಇದ್ದೀವಿ, ಇವನಾರವ 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 ಅಂತ ಹೇಳೋದು. ಆಮೇಲೆ ನೀ ಯಾವ ಜಾತಿಯವನು ಯಾವ ಜಾತಿಯವನು ಅಂತ ಕೇಳೋದು. ಇವನಾರವ 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 ಅಂತ ಹೇಳ್ಬೇಡಿಯಪ್ಪ, ಇವ ನಮ್ಮವ 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 ಅಂತ ಹೇಳಿ ಅಂತ ಹೇಳ್ತೀವಿ. ಅದು ಹೇಳ್ಬಿಟ್ಟು ನೀ ಯಾವ ಜಾತಿಯವನಯ್ಯ, ಜೆ.ಟಿ. ಪಾಟೀಲ್ ನೀವು ಯಾವ ಜಾತಿ, ತಿಮ್ಮಾಪುರ ನೀ ಯಾವ ಜಾತಿ, ತಂಗಡಿಗೆ ನೀ ಯಾವ ಜಾತಿ, ಎಂ.ಬಿ. ಪಾಟೀಲ್ ಯಾವ ಜಾತಿ, ಸಿದ್ದರಾಮಯ್ಯ ಯಾವ ಜಾತಿ ಅಂತ ಕೇಳೋದಿದೆಯಲ್ಲ, ಇದು ಹೋಗ್ಬೇಕಲ್ವ? ಯಾಕೆ ಹೋಗಿಲ್ಲ ಅಂತಂದ್ರೆ ವರ್ಗಕ್ಕೆ ಚಲನೆ ಇದೆ. ವರ್ಗ ಅಂತಂದ್ರೆ ಶ್ರೀಮಂತ ಬಡವರು, ಅದಕ್ಕೆ ಚಲನೆ ಇದೆ. ಆದರೆ ಜಾತಿಗೆ ಚಲನೆ ಇಲ್ಲ. ಯಾವಾಗ ಜಾತಿಗೆ ಚಲನೆ ಇರಲ್ಲ, ಜಾತಿ ಹೋಗಲ್ಲ. ಇನ್ನು ಈ ಕರ್ಮ ಸಿದ್ಧಾಂತದ ವಿರುದ್ಧ ಬಸವಣ್ಣವರು ಹೋರಾಟ ಮಾಡಿದ್ರು, ಅವರ ಹಿಂಬಾಲಕರೆಲ್ಲ ಹೋರಾಟ ಮಾಡಿದ್ರು, ಶರಣರೆಲ್ಲ ಹೋರಾಟ ಮಾಡಿದ್ರು. ಕರ್ಮ ಸಿದ್ಧಾಂತ ಅಂದ್ರೆ ಏನು? ನೀನು ಯಾಕಪ್ಪ ಅಂಗಿ ಇಲ್ಲ, ನಿನಗೆ ಯಾಕೆ ಹೊಟ್ಟೆಗಿಟ್ಟು ಊಟ ಇಲ್ಲ, ನಿನಗೆ ಯಾಕೆ ಬಟ್ಟೆ ಇಲ್ಲ, ನಿನಗೆ ಯಾಕೆ ಸೂರಿಲ್ಲ ಅಂತಂದ್ರೆ ನನ್ನ ಕರ್ಮ ಸ್ವಾಮಿ, ನನ್ನ ಕರ್ಮ. ಹಿಂದಿನ ಜನ್ಮದಲ್ಲಿ ನಾನು ಏನೇನೋ ಪಾಪದ ಕೆಲಸಗಳೆಲ್ಲ ಮಾಡಿಬಿಟ್ಟಿದ್ದೆ, ಅದಕ್ಕೆ ಈ ಜನ್ಮದಲ್ಲಿ ಹಿಂಗೆ ಉಟ್ಬಿಟ್ಟಿದ್ದೀನಿ ಅಂತ ಅದನ್ನ ಬಿತ್ತಿ ಗಟ್ಟಿ ಮಾಡಿ ಬೆಳೆಸಿ ನೀರು ಹಾಕಿ ಪಟ್ಟಭದ್ರ ಹಿತಾಸಕ್ತರು ಮಾಡಿಬಿಟ್ಟಿದ್ದಾರೆ. ಅದನ್ನ ಅರ್ಥ ಮಾಡ್ಕೋಬೇಕು ಬೇಡ? ನಾವು ಬರೀ ಬಸವ ಜಯಂತಿಯನ್ನ ಆಚರಣೆ ಮಾಡೋದರ ಪ್ರಯೋಜನ ಆಗಲ್ಲ, ಇದು ಅರ್ಥ ಮಾಡ್ಕೋಬೇಕು. ಬಸವಣ್ಣವ್ರು ಏನ್ ಹೇಳಿದ್ರು? ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಸ್ವರ್ಗ ಅವು ಎಲ್ಲಿದವು ಗೊತ್ತಿಲ್ಲ ನಮಗೆ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಧರ್ಮ ಅಂತಂದ್ರೆ ಏನು ಸುಮ್ಮನೆ ದೊಡ್ಡ ದೊಡ್ಡ ವ್ಯಾಖ್ಯಾನ ಮಾಡಿಬಿಡೋದು ಧರ್ಮದ ಬಗ್ಗೆ. ನಿಮ್ಗೇನು ಅರ್ಥ ಆಗಬಾರ್ದು, ನಿಮ್ಗೆ ಪಾಲನೆನೂ ಮಾಡಬಾರ್ದು, ಹಂಗ ಅರ್ಥ ಧರ್ಮ ಬೋಧನೆ ಮಾಡಿಬಿಡೋದು. ಧರ್ಮ ಅಂತಂದ್ರೆ ಏನು? ಬಸವಣ್ಣವ್ರು ಏನು ಹೇಳಿದ್ದಾರೆ? ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ. ಎಷ್ಟು ಸರಳವಾಗಿ ಹೇಳಿದ್ದಾರೆ ನೋಡಿ. ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ. ಇದು ಎಷ್ಟು ಸುಲಭ ಅಲ್ವಾ ಪಾಲನೆ ಮಾಡೋದು? ನಿಮಗೆ ದಯೆ ಇರಬೇಕು ಇನ್ನೊಬ್ಬರ ಬಗ್ಗೆ. ನಾವು
ಈಗ ಅಲ್ಲಿ ಎಲ್ಲರೂ ಇದ್ದಾರೆ. ಅಕ್ಕಮಹಾದೇವಿ ಇದ್ದಾರೆ, ಬುದ್ಧ ಇದ್ದಾನೆ, ಬಸವಣ್ಣ ಇದ್ದಾನೆ, ಅಂಬೇಡ್ಕರ್ ಇದ್ದಾರೆ, ಆಮೇಲೆ ನಾರಾಯಣ್ ಗುರು ಇದ್ದಾರೆ, ಶಿಶುನಾಳ್ ಶರೀಫ್ ಇದ್ದಾರೆ, ಅಕ್ಕಮಹಾದೇವಿ. ಇದನ್ನೆಲ್ಲ ಯಾರು ಗೊತ್ತಾ? ನಾನು ಯಾಕೆ ಈಗ ಬಿಜಾಪುರದ ಯೂನಿವರ್ಸಿಟಿ ಇದೆ, ಮಹಿಳಾ ಯೂನಿವರ್ಸಿಟಿ, ಅದಕ್ಕೆ ಅಕ್ಕ ಮಹಾದೇವಿ ಮಹಿಳಾ ಯೂನಿವರ್ಸಿಟಿ ಅಂತ ಹೆಸರಿಟ್ಟವ್ರು ಯಾರು? ಶಿವಮೊಗ್ಗದಲ್ಲಿ ಒಂದು ಜಾಗ ಇದೆ, ಜೈಲ್ ಜಾಗ, ಅದಕ್ಕೆ ಅಲ್ಲಮ ಪ್ರಭು ಅಂತ ಹೆಸರಿಟ್ಟವ್ರು ಯಾರು? ಬಸವಣ್ಣನವರ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಫೋಟೋ ಇಡಬೇಕು ಅಂತೇಳಿ ತೀರ್ಮಾನ ಮಾಡಿದವ್ರು ಯಾರು? ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಯಾಕೆ ಇಟ್ಟದು? ಅದನ್ನ ಇಟ್ಟವ್ರು ಯಾರು? ಈ ಅನುಭವ ಮಂಟಪ ಇದೆಯಲ್ಲ, ಅನುಭವ ಮಂಟಪ, ಅನುಭಾವವನ್ನು ವ್ಯಕ್ತ ಮಾಡ್ತಾ ಇದ್ದಂತ ಮಂಟಪ ಅದು. ಈ ಅನುಭವ ಮಂಟಪ ಇದನ್ನ ಯಾರವರು ಗೋರೂಚ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಮಾಡಿ ಅವರಿಂದ ರಿಪೋರ್ಟ್ ತಗೊಂಡು ಅನುಭವ ಮಂಟಪವನ್ನು ಪುನಶ್ಚೇತನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದವರು ನಮ್ಮ ಸರ್ಕಾರ. ಬೇರೆಯವ್ರು ಯಾಕೆ ಮಾಡಿರ್ಲಿಲ್ಲ? ನಾವು ಸ್ವಾಮೀಜಿಗಳು ಮಾಡಿದೀವಲ್ಲ, ಅವರೆಲ್ಲ ಸಂಸ್ಕೃತ ಕಲ್ತ್ಕೊತಾ ಇದ್ದಾರೆ. ಅಲ್ಲ, ಕಲೀರಿ, ಬೇಡ ಅಂತ ಹೇಳಕ್ ಹೋಗಲ್ಲ ನಾನು, ಸಂಸ್ಕೃತ ಕಲೀಲಿಕ್ಕೆ ಹೋಗ್ಬೇಡಿ. ಆದರೆ ಸಂಸ್ಕೃತನೇ ನಮ್ಮ ಆಡ ಭಾಷೆ ಏನಲ್ಲ, ಜನರ ಭಾಷೆ ಅಲ್ಲ. ಯಾವ ಭಾಷೆನೂ ಕಲಿಬೇಡಿ ಅಂತ ನಾನು ಹೇಳಲ್ಲ, ಎಲ್ಲ ಭಾಷೆಗಳನ್ನು ಕಲ್ತ್ಕೊಳ್ಳಿ, ಆದರೆ ನಮ್ಮ ಭಾಷೆಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಯಾವ ಭಾಷೆನಾದ್ರು ಕಲೀರಿ, ಆದರೆ ಕನ್ನಡ ಅಲ್ಲ ನನ್ನ ಮಾತೃಭಾಷೆ. ಅದಕ್ಕೆ ಭಾಷಾವಾರು ಪ್ರಾಂತ್ಯಗಳು ವಿಂಗಡಣೆ ಆದವು. ಎಲ್ಲರೂ ಕೂಡ ಒಂದು ಆಡಳಿತದ ಛತ್ರಿ ಕೆಳಗಡೆ ಬರಬೇಕು ಅಂತೇಳಿ ಭಾಷಾವಾರು ಪ್ರಾಂತ್ಯಗಳಾದವು. ಭಾಷಾವಾರು ಪ್ರಾಂತ್ಯಗಳಾದ್ಮೇಲೆ ನಮ್ದು 1956 ನವೆಂಬರ್ 1ಕ್ಕೆ ಭಾಷಾವಾರು ಪ್ರಾಂತ್ಯ ಆಯಿತು. 73ರವರೆಗೂ ಅದೇ ಇತ್ತು, ಮೈಸೂರು ರಾಜ್ಯನೇ ಅಂತ ಇತ್ತು. ಆಮೇಲೆ ಕರ್ನಾಟಕ ಅಂತ ಆದದ್ದು ಕರ್ನಾಟಕದಲ್ಲಿ. ಆದರೆ ನಮ್ಮ ಮಾತೃಭಾಷೆ, ನೆಲದ ಭಾಷೆ ಇದೆಯಲ್ಲ, ನಮ್ಮ ತಾಯಿ ಭಾಷೆ ಇದೆಯಲ್ಲ, ಅದು ಸಾರ್ವಭೌಮ ಭಾಷೆ ಆಗಿರಬೇಕು. ಅದಕ್ಕೋಸ್ಕರ ಜನರ ಭಾಷೆನಲ್ಲಿ ಈ ಬಸವಾದಿ ಶರಣರು ಜನರಿಗೆ ಧರ್ಮವನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಬಸವಾದಿ ಶರಣರು ಏನು ಹೇಳಿದ್ರು, ಸಮಾನ ಅವಕಾಶಗಳಿರ್ತಕ್ಕಂಥ ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು, ಅದರಲ್ಲಿ ಜಾತಿ ಇರಬಾರ್ದು, ವರ್ಗ ಇರಬಾರ್ದು, ಯಾವುದೇ ತಾರತಮ್ಯ ಇರಬಾರ್ದು ಅಂತ ಸಮಾಜ ನಿರ್ಮಾಣ ಆಗುತ್ತೆ. ಅಂತ ಸಮಾಜ ನಿರ್ಮಾಣ ಮಾಡಕ್ಕೆ ಹೋದರೆ ಅನೇಕ ಅಡೆತಡೆಗಳು, ಅನೇಕ ಜನ ಅದಕ್ಕೆ ವಿರೋಧ ವ್ಯಕ್ತ ಮಾಡ್ತಕ್ಕಂಥವರು ಎಲ್ಲ ಜನ ಇದ್ದಾರೆ. ಅದರಿಂದ ನಿಮಗೆ ಬಿಡ್ತೀನಿ, ಅದನ್ನು ನೀವೇನು ತೀರ್ಮಾನ ಮಾಡಬೇಕು. ಸಮಾಜ ಆಗಬೇಕಾ, ತಾರತಮ್ಯ ಸಮಾಜ ಇರಬೇಕಾ? ಏನಾಗ್ಬೇಕ್ರಿ? ಸಮಾಜ ನಿರ್ಮಾಣ ಆಗ್ಬೇಕಲ್ಲ, ಜಾತಿ ಇಲ್ಲೇ ಇರ್ತಕ್ಕಂಥ, ವರ್ಗ ಇಲ್ಲೇ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗ್ಬೇಕಲ್ಲ. ಅದಕ್ಕೆ
ಬಸವಣ್ಣವ್ರು ಏನು ಹೇಳಿದ್ದಾರೆ ಅಂತಂದ್ರೆ, ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಈ ದೇವ್ರಿಗೂ ನಿಮಗೂ ಮಧ್ಯವರ್ತಿಗಳು ಯಾರು ಇರಬಾರದು ಅಲ್ವೇನಪ್ಪ? ಇತ್ತಾನೆ ಬಸವಣ್ಣ ಹೇಳಿದ್ದು, ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ನನ್ನ ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ನೋಡಿ ಎಷ್ಟು ಸುಲಭವಾಗಿ ಹೇಳಿದ್ರು ದೇವ್ರ ಬಗ್ಗೆ ವರ್ಣನೆ ಮಾಡ್ತಾ. ಅದಕ್ಕೆ ಈ ದೇವ್ರ ಬಗ್ಗೆ ನಾವು ಕಲ್ಪನೆಗಳಿದಾವಲ್ಲ, ಈ ಕಲ್ಪನೆಗಳಿಗೆ ಬಹಳ ಸ್ಪಷ್ಟವಾದಂಥ ಉತ್ತರವನ್ನ ಬಸವಾದಿ ಶರಣರು ಕೊಟ್ಟಿದ್ದಾರೆ. ಕನಿಷ್ಠ ಪಕ್ಷ ನಿಮ್ಗೆ ಇಷ್ಟಲಿಂಗ ಪೂಜೆ ಮಾಡ್ತಿರಲ್ಲ, ಆ ಇಷ್ಟಲಿಂಗ ಪೂಜೆ ಮಾಡಬೇಕಾದ್ರೆ ಈ ಮಧ್ಯವರ್ತಿಗಳು ಇರಬಾರದು ಅಂತೇಳಿ ಅವರು ಬಸವಾದಿ ಶರಣರು ನಮಗೆ ಹೇಳಿರ್ತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಬಸವಣ್ಣವರು ಬಹಳ ವಿಚಾರಗಳು ಹೇಳಿದ್ದಾರೆ. ಅನುಭವ ಮಂಟಪದಲ್ಲಿ ಇವತ್ತು ಚರ್ಚೆ ಮೂಲಕ ಅವರ ಅನುಭವಗಳನ್ನು ಹಂಚಿಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಸಾಮಾಜಿಕ ಅನುಭವಗಳು, ಆರ್ಥಿಕ ಅನುಭವಗಳು, ರಾಜಕೀಯ ಅನುಭವಗಳು. ಇವತ್ತು ಇಂಗ್ಲೆಂಡ್ ದೇಶ ನಮ್ಮ ದೇಶದಲ್ಲೇ ಎಂಥದ್ದು ಪ್ರಜಾಪ್ರಭುತ್ವ ಹುಟ್ಟಿದ್ದು ನಮ್ಮ ದೇಶದಲ್ಲೇ ಅಂತ ಹೇಳ್ತಾರೆ. ಆದರೆ ಸುಮಾರು 900 ವರ್ಷಗಳ ಹಿಂದೆನೇ ಅನುಭವ ಮಂಟಪ, ಪಾರ್ಲಿಮೆಂಟ್ ಅಂತ ಇವತ್ತೇನು ಕರೀತಾ ಇದೀವಲ್ಲ, ಇದು ಅವತ್ತೇ ಆಗಿತ್ತು. ಅದ್ರ ಮೂಲಕ, ಆ ಅನುಭವದ ಮೂಲಕ ಅವರು ಯಾವತ್ತೂ ಕೂಡ ಈ ಬಸವಾದಿ ಶರಣರು ಡಿಕ್ಟೇಟರ್ಶಿಪ್ನ ಒಪ್ಕೊಳ್ಳೋಕ್ಕೆ ತಯಾರಿರಲಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಅವತ್ತಿನಿಂದ ಜಾರಿಯಾಗಿತ್ತು. ಈ ಮನುವಾದಿಗಳಿದಾರಲ್ಲ, ನಾವೆಲ್ಲ ಬಸವಣ್ಣವರು, ಬಸವಾದಿ ಶರಣರು ಮನುಷ್ಯತ್ವವಾದಿಗಳು. ಅದಕ್ಕೆ ವಿರುದ್ಧವಾಗಿರೋರು ಮನುವಾದಿಗಳು. ಅದಕ್ಕೆ ವಿರುದ್ಧವಾಗಿರೋರು ಮನುವಾದಿಗಳು. ಅವರು ಅದಕ್ಕೋಸ್ಕರನೇ ಮನುಷ್ಯತ್ವಕ್ಕೆ ವಿರೋಧ. ಬಸವಣ್ಣವರು ಅಂದ್ರೆ ಮನುಷ್ಯತ್ವವಾದಿಗಳು. ನಮಗೆ ಮನುವಾದ ಬೇಕಾ, ಮನುಷ್ಯತ್ವವಾದ ಬೇಕಾ? ಮನುಷ್ಯತ್ವವಾದ ಅಲ್ವಾ? ಅದನ್ನು ಮಾಡದೆ ನಾವು ಬಸವಾದಿ ಶರಣರಿಗೆ ಸಲ್ಲಿಸ್ತಕ್ಕಂಥ ಗೌರವ.